ಕುಮಾರ. ಅಮ್ಮ ಅಮ್ಮ, ನನ್ನ ಪ್ರೇಯಸಿ ಹೇಗಿರಲು ದೇವಿ ತಾಯಿ? ನಿನ್ನ ಪ್ರೇಯಸಿಯು ಕ್ಷೇಮವಾಗಿರುವಳು, ನಿನಗೆ ಅವಳಿ ಜವಳಿ ಮಕ್ಕಳಾಗಿರುವವು. ಅಮ್ಮ ಅಮ್ಮ, ನನ್ನ ಯಾವ ಜನ್ಮದಲ್ಲಿ ನನ್ನ ಎತ್ತ ಮಾತಿ ಆಗಿದ್ದೆಯೋ, ನನ್ನ ಮಡದಿಯ ಪ್ರಾಣವನ್ನು ಉಳಿಸಿದೆ. ನಿನ್ನ ಮಡದಿಯಾದರೂ ಇತ್ತಲೇ ಬರುತ್ತಿದ್ದಳು. ದೇವಿ ಕಂದ, ನಿನ್ನ ಮಕ್ಕಳಿಗೆ ಅಂಬರೀಷ, ಪುರುಕುಸ ಎಂದು ನಾಮಕರಣವನ್ನು ಮಾಡುವ. ಹಾಗೆ ಅಂಬರೀಷ ಪುರುಕೋತ್ಸ, ಅಂಬರೀಷ ಪುರುಕೋತ್ಸ, ಅಂಬರೀಷ ಪುರುಕೋತ್ಸ. ದೇವಿ ಬಹು ಸೊಗಸಾಗಿದೆಯಲ್ಲವೇ ದೇವಿ? ನಿಜ ಸ್ವಾಮಿ, ನಾಮಾಂಕಿತವು ಬಹಳ ಸೊಗಸಾಗಿರುವುದು. ಮುಂದೆ ಕಾಣುವ ಊರು ಬೇಡರಪಾಳ್ಯದಲ್ಲಿ ನನ್ನ ನಿವಾಸವಿರುವುದು. ಅಲ್ಲಿಗೆ ತೆರಳಿ ಸಂತೋಷದಿಂದ ಕಾಲ ಕಳೆಯುವುದಾಗಿ. ಆಗಲಿ ದೇವಿ. ಆಶ್ರಯವಿಲ್ಲದ ದಾತರಿಗೆ ಆಶ್ರಯ ಕೊಡುವುದೆಂದು ಹೇಳಿದರೆ ಬರದೇ ಇರುವ ತಾಯಿ. ಹಾಗಲಿ, ಬರುತ್ತೇವೆ ತಾಯಿ. ಬರುವರಾಗಿ. ಮಹಾಲಕ್ಷ್ಮಿಯ ಬೆಂಬಲದಿಂದ ಮೆರೆಯುತ್ತಲಿರುವ ಮಹಾದಾನದ ಓ ಜಗದಲ್ಲಿ ಎಲ್ಲಿ ಹೋದರೂ ನಾ ಬಿಡುವೆನೆ. ಓ ಜಗದಳು ಎಲ್ಲಿ ಹೋದರೂ ನಾ ಬಿಡುವೆನೆ. ಅಹಂಕಾರದಿ ಮೆರವರನ್ನು ಗೆಲ್ವೆ, ದುರಾಂಕಾರದಿ ಮೆರವರನ್ನು ಸುಳಿವೆ, ಅಹಂಕಾರದಿ ಮೆರವರನ್ನು ಗೆಲ್ವೆ. ನಾನು ಸತ್ಯ ಮಹಾಂದಾತನ ರಾಶಿಯನ್ನು ಸೇರಿ ಇಲ್ಲಿಗೆ 6 ವರ್ಷಗಳಾದವು. ಏನು ಮಾಡಲಿ? ಮಹಾಲಕ್ಷ್ಮಿಯ ಶಕ್ತಿಯ ಮುಂದೆ ನನ್ನ ಮಾಯಾ ಚಮತ್ಕಾರವು ನಡೆಯುತ್ತಿಲ್ಲವಲ್ಲ. ನಾನಾರು ಛಾಯಾ ಗರ್ಭ ಸಂಜಾತ ರವಿಪುತ್ರನ ಮಗ. ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಾನೀಗಲೇ ನನ್ನ ಮಾಯಾ ಚಮತ್ಕಾರದಿಂದ ಒಬ್ಬ ಹಡಗು ವ್ಯಾಪಾರಿಯನ್ನು ನಿರ್ಮಾಣ ಮಾಡಿ ಅವನ ದೆಸೆಯಿಂದ ಮದಾಂಧನನ್ನು ಗಂಗಾದೇವಿಯ ಮಡಿಲಿಗೆ ಸೇರಿಸುವೆನು. ಮದಾಂಧ ಮಹಾಂದಾತ, ನನ್ನ ಮಾಯ ಚಮತ್ಕಾರದಿಂದ ನಿನ್ನ ಸತಿಯನ್ನು, ನಿನ್ನ ಮಕ್ಕಳನ್ನು ನಿನ್ನಿಂದ ಬೇರ್ಪಡಿಸಿ ನಿನ್ನನ್ನು ನಾನು ವಿಧ ವಿಧವಾಗಿ ಕಾಣದೆ ಹೋದರೆ ನಾನು ಛಾಯಾಸುತ್ತನೆ. ಜಾಗೃತನಾಗೋ ಏ ಹಡಗು ವ್ಯಾಪಾರಿ. 6 ಸರಿ ಸಮರನಗೆ ಧೀರ ಶನಿ ರಾಜಗೆ, 6 ಸರಿ ಸಮರನಗೆ ಧೀರ ಶನಿ ರಾಜಗೆ, ಧೀರ ಶನಿ ರಾಜಗೆ, ಧೀರ ಶನಿ ರಾಜಗೆ. ನ್ಯಾಯ ಗೆಲ್ಲುವ ಧೀರನಿಗೆ, ಭೂಮಿ ಬರುವ ರಾಜನಿಗೆ, ನ್ಯಾಯ ಗೆಲ್ಲುವ ಧೀರನಿಗೆ, ಭೂಮಿ ಬರುವ ರಾಜನಿಗೆ. 6 ಸರಿ 6 ಸರಿ 6 ಸರಿ ಸಮರನಿಗೆ ಧೀರ ಶನಿ ರಾಜಗೆ, ಧೀರ ಶನಿ ರಾಜಗೆ, ಧೀರ ಶನಿ ರಾಜಗೆ. ಜನಕ್ಕಿಂತ ಮಿಗಿಲಾದ ದೈವನಿಗನೆ ಧರೆಯೊಳಗೆ, ಜನಕ್ಕಿಂತ ಮಿಗಿಲಾದ ದೈವನಿಗನೆ ಧರೆಯೊಳಗೆ. ಹರಿಹರ ಬ್ರಹ್ಮಾದಿ ಹೇಳುವರು ಜಗದೊಳಗೆ, ಹರಿಹರ ಬ್ರಹ್ಮಾದಿ ಹೇಳುವರು ಜಗದೊಳಗೆ. 6 ಸರಿ 6 ಸರಿ 6 ಸರಿ ಸಮರನಿಗೆ ಧೀರ ಶನಿ ರಾಜಗೆ, ಧೀರ ಶನಿ ರಾಜಗೆ, ಧೀರ ಶನಿ ರಾಜಗೆ. ಈ 3 ಲೋಕದಲ್ಲಿ ಸಮನಾದ ಧೀರನಾರು, ಈ 3 ಲೋಕದಲ್ಲಿ ಸಮನಾದ ಧೀರನಾರು. 6 ಸರಿ 6 ಸರಿ 6 ಸರಿ ಸಮರನಿಗೆ ಧೀರ ಶನಿ ರಾಜಗೆ, ಧೀರ ಶನಿ ರಾಜಗೆ, ಧೀರ ಶನಿ ರಾಜಗೆ. ಅಮ್ಮ, ಆಶ್ರಯದಿಲ್ಲದ ಆತರಿಗೆ ಆಶ್ರಯ ನೀಡಿದೆ. ಇದು ಧನ್ಯನಾದವು ತಾಯಿ. ತೆಗೆದುಕೊಳ್ಳುವರಾಗಿ ನಿನ್ನ ಮಕ್ಕಳನ್ನು. ನಾನು ತೀರ್ಥಯಾತ್ರೆಗೆ ಹೋಗಿ ಬರುವೆನು. ಅಲ್ಲಿಯ ಗಂಟ ಸುಖ ಸಂತೋಷದಿಂದ ಬಾಳುವರಾಗಿ. ಆಗಲಿ ತಾಯಿ. ಶನಿ ಶನಿಯನ್ನು ತನಿ ಆಡೋ, ಶನಿ ದೇವನ ಮಹಿಮೆಯ ನೀ ನೋಡೋ. ಶನಿ ಶನಿಯನ್ನು ತನಿ ಆಡೋ, ಶನಿ ದೇವನ ಮಹಿಮೆಯ ನೀ ನೋಡೋ. ಭಕ್ತಿಗೆ ಅವನು ಸೋಲುವನು, ನಿಜ ಭಕ್ತರನ್ನೇ ಕಾಪಾಡುವನು. ಭಕ್ತಿಗೆ ಅವನು ಸೋಲುವನು, ನಿಜ ಭಕ್ತರನ್ನೇ ಕಾಪಾಡುವನು. ಶನಿ ಶನಿಯನ್ನು ತನಿ ಹಾಡು, ಶನಿ
ಅವನು ಆಲಿಸುವ ಪ್ರಭುತರ ಮಾತಿಗೆ ಹೋಗಡುವ ಹಸು ಕಂದನ ಹಾಗೆ ಬಳಿ ಬರುವ ಪ್ರಭುತರ ಮಾತಿಗೆ ಹೋಗಡುವ ಹಸು ಕಂದನ ಹಾಗೆ ಬಳಿ ಬರುವ ಶನಿ 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 ಶನಿಯನ್ನು ತನ್ನಿ ಹಾಡು ಶನಿ ದೇವನ ಮಹಿಮೆಯ ನೀ ನೋಡು ಬೀಸುವ ಗಾಳಿಯ ಜತೆಯಾಗಿ ನಿನ್ನ ಮಹಿಮೆಯ ಬಣ್ಣಿಸಿ ಹಾಡುತ್ತಿದೆ ಬೀಸುವ ಗಾಳಿಯ ಜತೆಯಾಗಿ ನಿನ್ನ ಮಹಿಮೆಯ ಬಣ್ಣಿಸಿ ಹಾಡುತ್ತಿದೆ ಪ್ರಕೃತಿಯ ನಿನ್ನೊಡನೊಂದಾಗಿ ನಿನ್ನ ಗುಣಗಾನವನ್ನು ಮಾಡುತ್ತಿದೆ ಪ್ರಕೃತಿಯ ನಿನ್ನೊಡನೊಂದಾಗಿ ನಿನ್ನ ಗುಣಗಾನವನ್ನು ಮಾಡುತ್ತಿದೆ ಶನಿ ಶನಿಯನ್ನು ತನ್ನಿ ಹಾಡು ಶನಿ ದೇವನ ಮಹಿಮೆಯ ನೀ ನೋಡು ಶನಿ ಶನಿಯನ್ನು ತನ್ನಿ ಹಾಡು ಶನಿ ದೇವನ ಮಹಿಮೆಯ ನೀ ನೋಡು. ಈ ಪುರದ ನಿವಾಸಿಗಳೇ, ನನ್ನ ಹಡಗು ಈ ಬಿರುಗಾಳಿಗೆ ಸಿಲುಕಿ ಹಡಗು ಉಳಿದು ಹೋಗಿರುವುದು. ನೀವ್ಯಾರಾದರೂ ಬಂದು ನನ್ನ ಹಡಗನ್ನು ಎತ್ತಿಕೊಟ್ಟಿದ್ದೇ ಆದರೆ ನಾನು ನಿಮ್ಗೆ ಹೆಚ್ಚಿಗೆ ಕೂಲಿಯನ್ನು ಕೊಡುವೆನು. ಆದರೆ ಎಲ್ಲ ಹೆಣ್ಣಾಳುಗಳೇ ಬರಬೇಕು. ನನ್ನ ಹಡಗನ್ನು ಎತ್ತಲು ಎಲ್ಲ ಹೆಣ್ಣಾಳುಗಳೇ ಬರಬೇಕು. ಸ್ವಾಮಿ, ದೇವಿ, ಅಲ್ಲಿ ಕೇಳಿದಿರಾ? ಯಾರೋ ಮಹಾನುಭಾವರು ಸಮುದ್ರದ ದಡದಲ್ಲಿ ಹೂತು ಹೋಗಿರುವ ಹಡಗನ್ನು ಎತ್ತಲು ಹೆಣ್ಣಾಳುಗಳು ಬೇಕಂತೆ. ನಾನು ಹೋಗಿ ಬರಲಿ ಸ್ವಾಮಿ. ದೇವಿ ಬೇಡ ದೇವಿ ಬೇಡ. ಈ ಕೂಲಿ ಕೆಲಸಕ್ಕೆ ನಾನೇ ಹೋಗಿ ಬರುವೆನು. ನೀನು ಮಕ್ಕಳು ನೋಡಿಕೊಂಡು ಇಲ್ಲೇ ಇರುವಳಾಗು ದೇವಿ. ಸ್ವಾಮಿ, ಆ ಕೆಲಸಕ್ಕೆ ಹೆಣ್ಣಾಳುಗಳೇ ಬೇಕಂತೆ. ನಾನು ಹೋಗಿ ಬರುವೆನು. ನೀವು ಇಲ್ಲೇ ಮಕ್ಕಳನ್ನು ನೋಡಿಕೊಂಡು ಇರಿ ಸ್ವಾಮಿ. ದೇವಿ, ನಿನ್ನನ್ನು ಕಾಡು ಮೇಡುಗಳನ್ನು ಹಳಸಿದ್ದಲ್ಲದೆ ಒಂದು ಹಿಡಿ ಅನ್ನಕ್ಕಾಗಿ ಕೂಲಿಗಾಗಿ ಕಳಿಸುವಂತಹ ಪರಿಸ್ಥಿತಿ ಉಂಟಾಯಿತೆ ದೇವಿ. ದೇವಿ ಸ್ವಾಮಿ, ಬಿಂದುಮತಿ, ನನಗೆ ನೀನು ನಿನಗೆ ನಾನು ಜೀವನ ಸಾಕಿನ್ನು ರಮಣಿ ಜೀವನ ಸಾಕಿನ್ನು ದೇವಿ. ನನಗೆ ನೀನು ನಿನಗೆ ನಾನು ಜೀವನ ಸಾಕಿನ್ನು ರಮಣಿ ಜೀವನ ಸಾಕಿನ್ನು ದೇವಿ. ಕೈ ಹಿಡಿದವಳ ಕೈ ಬಿಡಲಾರೆ ದೇವಿ. ಕೈ ಹಿಡಿದವಳ ಕೈ ಬಿಡಲಾರೆ ಕೈ ಹಿಡಿದವಳ ಕೈ ಬಿಡಲಾರೆ ಬಾಳೆಲ್ಲ ಗೋಳಾಯಿತೆ ರಮಣಿ ಜೀವನವೂ ಸಾಕಾಯಿತೆ ದೇವಿ.
ಬೇಡ ದೇವಿ ಬೇಡ, ನನ್ನ ಮಾತನ್ನು ಕೇಳು. ಕೂಲಿ ಕೆಲಸಕ್ಕೆ ಹೋಗುವುದು ಬೇಡ ದೇವಿ, ಬೇಡ. ಸ್ವಾಮಿ, ಹಠ ಮಾಡಬೇಡಿ ಸ್ವಾಮಿ, ಹಠ ಮಾಡಬೇಡಿ. ಅದರಿಂದ ಬರುವ ಹಣದಿಂದ ನಮ್ಮ ಕಷ್ಟ ಕಾಲಕ್ಕಾದರೂ ಆಗಬಹುದು. ನಾನು ಹೋಗಿ ಬರುವೆನು. ನನ್ನನ್ನು ದಯಮಾಡಿ ಕಳುಹಿಸಿಕೊಡಿ ಸ್ವಾಮಿ. ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ನನ್ನ ಮಾತನ್ನು ಕೇಳುತ್ತಿಲ್ಲ. ಹಾಗಲಿ ದೇವಿ, ಹಾಗಲಿ ದೇವಿ. ನಿನಗೆ ಕೂಲಿ ಮಾಡಿ ಅಭ್ಯಾಸವಿಲ್ಲ ದೇವಿ. ರಾಣಿಯಮ್ಮ ಮುಖಾರವನ್ನು ತೊರೆದು ನಾವು ಜನಿಸಿದ್ದೇ ಹೀಗೆಂದುಕೊಂಡು ಕೂಲಿಯ ಕೆಲಸವನ್ನು ಮುಗಿಸಿಕೊಂಡು ಬೇಗನೆ ಬರುವಳಾಗು ದೇವಿ, ಬೇಗನೆ ಬರುವಳಾಗು. ಹಾಗೆ ಆಗಲಿ ಸ್ವಾಮಿ. ಆಗಲಿ ದೇವಿ. ಮಕ್ಕಳನ್ನು ನೋಡಿಕೊಳ್ಳಿ ಸ್ವಾಮಿ. ಆಗಲಿ ದೇವಿ. ನಾನು ಬೇಗ ಬರುವೆನು. ಆಗಲಿ ದೇವಿ. ಅಯ್ಯ, ನಿಮ್ಮ ಹಡಗನ್ನು ಎತ್ತಲು ನಾನು ಬರಬಹುದೇ? ಬಾ ತಾಯಿ. ಅಮ್ಮ, ಹೆಣ್ಣಾಗುಳರು ಹೋಗಿ ಹಡಗನ್ನು ಎತ್ತುತ್ತಿರುವರು. ನೀನು ಕೂಡ ಹೋಗಿ ಹಡಗನ್ನು ಎತ್ತಿ ಮತ್ತೆ ಕೂಲಿಯನ್ನು ಪಡೆಯಲು ನನ್ನಲ್ಲಿಗೆ ಬಾ ತಾಯಿ. ಆಗಲಿ ತಂದೆ. ಮಣಿಯಾದರೂ ಎಂತ ಸಾಧುಮಣಿ ಇರಬಹುದು. ಎಷ್ಟೊಂದು ಜನ ಇದ್ರೂ ಕೂಡ ಇವರೆಲ್ಲರೂ ಮುಟ್ಟಿದಾಗ ಇದ್ದಳದಂತ ಹಡಗು ಈ ಸಾಧುಮಣಿ ಮುಟ್ಟಿದ ಮರುಕ್ಷಣದಲ್ಲಿ ಉಯಿನಂತೆ ಕೇಳುತ್ತಿರುವುದಲ್ಲ. ಈ ದಂಪತಿಗಳನ್ನು ಬೇರ್ಪಡಿಸುವುದಾದರೂ ಹೇಗೆ? ಇಲ್ಲ ಇಲ್ಲ, ನಾನು ಕರುಣಾಮೂರ್ತಿ ಆಗಬಾರದು. ಓಹೋ, ಆಕೆ ಕಡೆ ಬರ್ತಿರೋಳು, ಆ ಹೆಣ್ಣುಮಗಳು ಬರಲಿ. ಅಯ್ಯ, ಹಡಗನ್ನು ಎತ್ತಿದ್ದಾಯ್ತು. ನನ್ನ ಕೂಲಿಯ ಹಣವನ್ನು ಕೊಟ್ಟರೆ ನಾನು ಹೋಗುವೆನು. ಅಮ್ಮ, ಇದ್ದ ಹಣವನ್ನೆಲ್ಲವನ್ನು ಇಲ್ಲಿದ್ದಂತ ಹೆಣ್ಣು ಮಕ್ಕಳಿಗೆ ಹಂಚಿಬಿಟ್ಟರು. ಈಗ ಹಣ ನನ್ನಲ್ಲಿ ಕಾಲಾಗಿರು. ಹೋಗು ತಾಯಿ, ಹಡಗಿನಲ್ಲಿ ಹಣದ ಗಂಟಿದೆ, ಅದನ್ನು ಎತ್ತಿಕೊಂಡು ಬಾ. ನಿನಗೆ ಬೇಕಾದಷ್ಟು ಹಣವನ್ನು ಕೊಟ್ಟು ಕಳಿಸುತ್ತೇನೆ. ಇದೇನಿದು? ಈತನ ವರ್ತನೆಯೊಂದು ನನಗೆ ತಿಳಿಯದಾಗಿದೆಯಲ್ಲ. ಏನು ಮಾಡಲಿ? ಇರಲಿ, ಆದಷ್ಟು ಬೇಗ ಹೋಗಿ ಆ ಹಣದ ಗಂಟನ್ನು ತಂದು ಕೊಡುವೆನು. ಕಾಪಾಡಿ, ಕಾಪಾಡಿ, ಯಾರಾದರೂ ನನ್ನನ್ನು ಕಾಪಾಡಿ. ನಿನ್ನ ಪತಿ ಆಗಲಿ ಮಾತ್ರ ಮುಟ್ಟಿದರೆ ಬಾಗಿಲನ್ನು ತೆಗೆಯೋಳಾಗು. ಜಾಗೃತೆಯಾಗಿರು ಮಗಳೇ, ನಿನ್ನನ್ನು ನಾನು ಕಾಪಾಡುವೆ. ಅಮ್ಮ ಅಮ್ಮ, ನನ್ನ ಮನೆಯಲ್ಲಿ ಯಾರಾದ್ರೂ ಕಂಡಿರಾ? ಕೂಲಿ ಕೆಲಸಕ್ಕೆ ಹೋದವರಲ್ಲ, ಬರುತ್ತಿರುವರಲ್ಲ. ಅಯ್ಯೋ, ನನ್ನ ಮಡದಿ ಯಾರು ಇನ್ನು ಮದುವೆ ಇನ್ನೂ ಬಾಳಲಿಲ್ಲವೆಲ್ಲ. ಅಮ್ಮ ಅಮ್ಮ, ಯಾರಾದ್ರೂ ನನ್ನ ಮಡದಿಯನ್ನು ಕಂಡಿರನಮ್ಮ? ಅಯ್ಯ, ನಿನ್ನ ಹೆಂಡತಿಯ ದೋಣಿಯಲ್ಲಿ ಕೊಚ್ಚಿ ಹೋದಳಯ್ಯ, ಕೊಚ್ಚಿ ಹೋದಳು. ಅಯ್ಯೋ, ದೇವಿ, ಕೂಲಿ ಕೆಲಸಕ್ಕೆ ಬೇಡ ಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರು. ನೀನು ನನ್ನ ಮಾತನ್ನು ಕೇಳದೆ ನಿನ್ನ ಪ್ರಾಣ ತ್ಯಾಗವನ್ನೇ ಮಾಡಿದ್ಯಾ ದೇವಿ, ಪ್ರಾಣ ತ್ಯಾಗವನ್ನೇ ಮಾಡಿದ್ಯಾ. ಮಕ್ಕಳೇ, ವಿಧಿಗೈದ ಮೋಸ ಬಯಲಾಯ್ತೇವೆ. ವಿಧಿಗೈದ ಮೋಸ ಬಯಲಾಯ್ತೇವೆ. ಮಕ್ಕಳೇ, ವಿಧಿಗೈದ ಮೋಸ ಬಯಲಾಯ್ತೇವೆ. ಆಯಿತೆ ಕೊರಳಿಗೆ ಯಮಪಾಶ, ಆಯಿತೆ ಕೊರಳಿಗೆ ಯಮಪಾಶ. ಅಯ್ಯೋ ಮಕ್ಕಳೇ, ಆಸೆಯು ಬಯಲಾಯಿತೆ, ನನ್ನ ವೇಷವು ದೂರಾಯಿತೆ. ಬಿಂದುಮತಿ ದೇವಿ, ಎಲ್ಲರಿಗೂ ಅವನವರೇ. ಆಸೆಯು ಬಯಲಾಯಿತೆ, ಎನ್ನ ವೇಷವು ದೂರಾಯಿತೆ. ನಾ ಕಂಡ ಕನಸ
ಕನಸಿನ ವದನ ಆಸೆಯು ದೂರ ಎಲ್ಲ ವೇಷವು ಬಯಲ ವಿಧಿಗೈದ ಮೋಸ ಬಯಲಾಯ್ತೇವೆ ಮಕ್ಕಳೇ ಬಿಂದುಮತಿ ವಿಧಿಗೈದ ಮೋಸ ಬಯಲಾಯ್ತೇವೆ ಆಯಿತೆ ಕೊರಳಿಗೆ ಯಮಪಾಸ ಆಯಿತೆ ಕೊರಳಿಗೆ ಯಮಪಾಸ ಅಯ್ಯೋ ಬಿಂದುಮತಿ ಮನೋಹರಿ ನೀನಿಲ್ಲದ ಬಾಳು ಶೂನ್ಯ ದೇವಿ ಶೂನ್ಯ ನಾನು ಬದುಕಿರಬಾರದು ಅಪ್ಪ ಅಪ್ಪ ಏಕಪ್ಪ ಅಳುತ್ತಿರುವೆ? ಅಯ್ಯೋ ಅಯ್ಯೋ ಮಕ್ಕಳೇ ಅಯ್ಯೋ ಈ ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ಏನನ್ನು ಉತ್ತರಿಸಲಿ ಪರಮಾತ್ಮ. ಮಕ್ಕಳೇ ಮಕ್ಕಳೇ ನಿಮ್ಮ ಅಮ್ಮ ಬಹುದೂರವಾಗಿರುವಳು ಮಕ್ಕಳೇ. ನಿಮ್ಮ ಅಮ್ಮನಿರುವ ಸ್ಥಳವನ್ನು ಹುಡುಕಿಕೊಂಡು ಹೋಗೋಣ. ನಡೀರಿ ಮಕ್ಕಳೇ, ಮುಂದಕ್ಕೆ ಹೋಗೋಣ. ಆಗಲಿ ತಂದೆ. ಇಲ್ಲದ ತಬ್ಬಲಿ ಅಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ. ಅಯ್ಯೋ ಮಕ್ಕಳೇ, ತಾಯಿ ಇಲ್ಲದ ತಬ್ಬಲಿ ಅಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ. ತಾಯಿ ಬಂದು ಯಾರು ಕಾಣೆನಮ್ಮ ಅಮ್ಮ. ಹೂವಾಗಿ ಹುಟ್ಟಿ ಎತ್ತ ಹೋದಳು ನಾ ಕಾಣೆನಮ್ಮ. ಮೇಲಿ ಮೇಗಳ ಹೂವಾಗಿ ಹುಟ್ಟಿ ಎತ್ತ ಹೋದಳು ನಾ ಕಾಣೆನಮ್ಮ. ತಾಯಿಯಮ್ಮ ನರೆಮ್ಮ ಬಾಳೋ ನಾಯಿಗಿಂತ ಕೀಳಾಗಿದ್ದಮ್ಮ. ತಾಯಿ ಇಲ್ಲದೆ ತಪ್ಪಲಿಯಮ್ಮ, ಹಾಲು ಇಲ್ಲದೆ ಬೆಳೆದೇವಮ್ಮ. ತಮ್ಮ ತಿಂಗಳು ನನ್ನೆತ್ತುವುದು ಎತ್ತ ಹೋದಳು ನಾ ಕಾಣೆನಮ್ಮ. ಒಂಬತ್ತು ತಿಂಗಳು ನನ್ನೆತ್ತುವುದು ಎತ್ತ ಹೋದಳು ನಾ ಕಾಣೆನಮ್ಮ. ತಾಯಿ ದೈವ ನರೆನ್ನ ಬಾಳೋ ತಾಯಿಯನ್ನ ನರೆನ್ನ ಬಾಳೋ ನಾಯಿಗಿಂತ ಕೀಳಾಗಿದ್ದಮ್ಮ. ತನ್ನ ನರೆನ್ನ ಬಾಳೋ ನಾಯಿಗಿಂತ ಕೀಳಾಗಿದ್ದಮ್ಮ. ನಾಯಿಗಿಂತ ಕೀಳಾಗಿದ್ದಮ್ಮ. ಮಕ್ಕಳೇ ದುಃಖಿಸಬೇಡಿ, ನಡೆಯಿರಿ. ಹಳಬೇಡಿ ಮಕ್ಕಳಿರ, ಹಳಬೇಡಿರಿ. ಮುಂದೆ ಕಾಣುವ ಪಟ್ಟಣಕ್ಕಾದರೂ ಹೋಗಿ ಭಿಕ್ಷೆಯನ್ನಾದರೂ ಬೇಡಿ, ನಿಮ್ಮನ್ನು ಸಾಕುವುದು. ಧೈರ್ಯ ಬರುವರಾಗಿ ಮಕ್ಕಳೇ, ಬರುವರಾಗಿ. ನಾನೇ ಬೇಡುವೆ ಭಿಕ್ಷವ ನೀಡಿರಿ. ಭವತಿ ಭಿಕ್ಷಾಂದೇಹಿ. ನಾನೇ ಬೇಡುವೆ ಭಿಕ್ಷವ ನೀಡಿರಿ. ಶಿವನ ಭಕ್ತರೇ ನೀವು ಅನ್ನವ ನೀಡಿರಿ. ಶಿವನ ಭಕ್ತರೇ ನೀವು ಅನ್ನವ ನೀಡಿರಿ. ನಾನೇ ಬೇಡುವೆ ಭಿಕ್ಷವ ನೀಡಿರಿ. ಶಿವ ಶಿವ ಭವತಿ ಭಿಕ್ಷಾ, ಶಿವ ಶಿವ ಗಣತ ಭಿಕ್ಷಾ. ಶಿವ ಶಿವ ಭವತಿ ಭಿಕ್ಷಾ, ಶಿವ ಶಿವ ಗಣತ ಭಿಕ್ಷಾ.
ಶಿವ ಶಿವ ಭವತಿ ಭಿಕ್ಷಾ ಶಿವ ಶಿವ ಗಣತಾ ಭಿಕ್ಷಾ ಭವತಿ ಭಿಕ್ಷಾ ದೇಹಿ ಶಿವ ಶಿವ ಭವತಿ ಭಿಕ್ಷಾ ಶಿವ ಶಿವ ಭರತಾ ಭಿಕ್ಷಾ ಶಿವನ ಭಕ್ತರೇ ನೀವು ಶಿವನ ಭಕ್ತರೇ ನೀವು ಅನ್ನವ ನೀಡಿರಿ ನಾನೇ ಬೇಡುವೆ ಭಿಕ್ಷವ ನೀಡಿರಿ ಭವತಿ ಭಿಕ್ಷಾ ದೇಹಿ ತಂದೆ ತಾಯಿಗಳು ನೀವೇ ಬಂಧು ಬಳಗ ನೀವೇ ತಂದೆ ತಾಯಿಗಳು ನೀವೇ ಬಂಧು ಬಳಗ ನೀವೇ ತಂದೆ ತಾಯಿಗಳು ನೀವೇ ಬಂಧು ಬಳಗ ನೀವೇ ಭವತಿ ಭಿಕ್ಷಾ ದೇಹಿ ತಂದೆ ತಾಯಿಗಳು ನೀವೇ ಬಂಧು ಬಳಗ ನೀವೇ ತಂದೆ ತಾಯಿಗಳು ನೀವೇ ಬಂಧು ಬಳಗ ನೀವೇ ತಂದೆ ತಾಯಿಗಳು ನೀವೇ ಬಂಧು ಬಳಗ ನೀವೇ ದೇಕ್ಕಿಲ್ಲದ ಯಮಗೆ ಅನ್ನವ ನೀಡಿರಿ ದೇಕ್ಕಿಲ್ಲದ ಎನಗೆ ಅನ್ನವ ನೀಡಿರಿ ನಾನೇ ಬೇಡುವೆ ಭಿಕ್ಷವ ನೀಡಿರಿ ಭಿಕ್ಷವ ನೀಡಿರಿ ಭಿಕ್ಷವ ನೀಡಿರಿ ಈ ನಮ್ಮನ ನಾ ಕಳ್ಳನಾಗಲಾರೆ ಸುಳ್ಳನ್ನು ಹೇಳಲಾರೆ ಭವತಿ ಭಿಕ್ಷಾ ದೇಹಿ ನಾ ಕಳ್ಳನಾಗಲಾರೆ ಸುಳ್ಳನ್ನು ಹೇಳಲಾರೆ ಬಿಡಿ ಬೇಡಿದರೆ ಕಾಸಿಲ್ಲ ಎನ್ನುವರೆ ಕಾಸಿಲ್ಲ ಎನ್ನುವರೆ ಕೊಡುವಂತಾದರೆ ಕೈ ತುಂಬ ನೀಡಿರಿ ನೀವೇ ದೂರಾದರೆ ಗತಿ ಯಾರು ಏನಾಗಿ ಕೋವಯ್ಯ ಅಮ್ಮಯ್ಯ ಧರ್ಮನೇ ತಾಯೇ ತಂದೆ ತಾನೇ ತಾನೇ ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ ಭಗವತಿ ಭಿಕ್ಷಾ ದೇಹಿ ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ ಬಂಗಾರ ಬೆಳೆವಲ್ಲಿ ಕೊಡುವಂತಾದರೆ ಕೈ ತುಂಬ ನೀಡಿರಿ ನೀವೇ ಗತಿ ಯಾರು ಏನಾಗಿ ಗೋವಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ಕಾಸೊಂದಾನೆ ಶಿವನ ಕಾಸೊಂದಾನೆ ಗುರುವರಾಗಿ ಮುಂದೆಯಲ್ಲಿ ಹಾಗೆ ಹೋಗೋಣ ಬ್ಯಾ ಕರಿಯ ಬೋರ ಕೆಂಚ ಟ್ರ ಬ್ಯಾ ಅಬ್ಬಬ್ಬಾ ಈ ಹಾಳಾದ ಕುರಿಯಿಂದ ತಿರುಗಾಡಿ ತಿರುಗಾಡಿ ನನ್ನ ಕಾಲೆಲ್ಲ ಸುಸ್ತಾಗೋದು ಏನ್ ಮಾಡ್ಲಿ ಈ ಹಾಳಾದ ಕುರಿಗಳ ಮುಂದೆ ಸುತ್ತಾಡಿ ಸುತ್ತಾಡಿ ನನ್ನ ಕಾಲೆಲ್ಲ ಸುಸ್ತಾಗೋದು ಅದಿರ್ಲಿ ಅದರಲ್ಲಿ 99 ಹೆಣ್ಕುರಿ ಒಂದೇ ಒಂದು ಗಂಡು ಕುರಿ ಆ ನನ್ನ ಮಗನ ಕರಿಯ ಒಂದು ಕುರಿನೂ ಮೇಯ್ಗೊಡ್ಸಲ್ಲ ನೀರು ಸಹ ಕುಡಿಗೊಡ್ಸಲ್ಲ ಇರ್ಲಿ
ಈ ಸಾರಿ ಮಾರಿ ಪರಸೆ ಬರ್ಲಿ, ನೆಂಟ್ರನ್ನೆಲ್ಲ ಕರೆಸಿ ಆ ನನ್ನ ಮಗನ ಕಳಿಸಿ ನೆಂಟ್ರಿಗೆಲ್ಲ ಬಾಡೂಟ ಹಾಕ್ಸ್ತೀನಿ. ಇರ್ಲಿ, ನಮ್ಮ ದೊಡ್ಡಿ ಉಳ್ಳಿಕಾಳು ಹುರ್ಕೊಂಡು ತಂಗ್ಲಿಟ್ ಮಾಡ್ಕೊಂಡು ಬತ್ತಿನಂದೋಳು ಈಟತ್ತಾರು ಬರ್ಲಿವಲ್ಲ, ಎಲ್ಗೋದ್ಲು ಕಾಣ್ಲಲ್ಲ, ಯಾರ ಜೊತೆ ಹೊಂಟದ್ಲು ಕಾಣಲ್ಲ, ಏನ್ ಮಾಡ್ಲಿ ಈಗ? ಬರ್ಲಿ, ಇವತ್ತೇ ಈ ನಾನು ದೊಣ್ಣೆ ವರ್ಷ ತೋರಿಸ್ತೀನಿ. ಲೇ ದೊಡೆ, ಲೇ ದೊಡೆ, ಯಾರ ಜೊತೆ ಹೋಗಿದೆ? ಓ ಅಯ್ಯಯ್ಯಯ್ಯಯ್ಯೋ, ಏ ದೊಡೆ, ತೋರಿಸ್ತೀಯ, ಇಟ್ಟಂದಿವ್ನಿ, ಬಾ ತಿನ್ನಿವಂತೆ. ಅಲ್ಲ ಕಣೆ ದೊಡ್ಡೆ, ಹೊತ್ತು ನೆತ್ತಿ ಬಂದಿದೆ, ಈಗ ಇಟ್ಟು ತಂದಿದ್ಯಲ್ಲ, ಈಟ ತಕ ಎಲ್ಲೋಗಿದೆ? ಅಲ್ಲ, ನೀನ್ ಹೇಳಿದ ತಕ್ಷಣ ಮಾಡ್ಕೊಂಡ್ ಬರಕ್ಕೆ ನನ್ಗೇನ್ ಬೇರೆ ಕೆಲ್ಸ ಇಲ್ವಾ? ಲೇ ದೊಡ್ಡೆ, ಅಲ್ಲ ಕಣೆ, ಈ ಕಳ್ಕುರಿಯಿಂದ ತಿರ್ಗಾಡಿ ತಿರ್ಗಾಡಿ ಸುಸ್ತಾಗಿದೆಯಲ್ವನೆ? ಹೊರ್ಗಡೆ ಕೆಲ್ಸ ಇತ್ತು, ಕೆಲ್ಸ ಮಾಡ್ಕೊಂಡು ಈಗ ಬಂದೆ. ಲೇ ದೊಡ್ಡೆ, ಲೇ ಸುಮ್ನಿರೆ, ತಪ್ಪಾಯ್ತು ಕಣೆ ಚಿನ್ನ, ಹಂಗ ಅಂದಿತ್ತು ತಪ್ಪಾಯ್ತು ಕಣೆ. ಯಾಕೋ ಬೋಲ್ ಮಾತಾಡ್ತಾ ಇದ್ಯಾ? ತಿನ್ನಂಗಿದ್ರೆ ತಿನ್ನು, ಇಲ್ಲ ಅಂದ್ರೆ ನಾನ್ ಮನೆಗೆ ಹೋಯ್ತೀನಿ ಅಷ್ಟೇ. ಲೇ 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 ದೊಡ್ಡಿ, ಬಾರೆ ಬಾರೆ ಇಲ್ಲೇ, ಲೇ ಬಾರೆ ದೊಡ್ಡಿ, ಇಲ್ಲ ನಾನ್ ಮನೆಗೆ ಲೇ ಬಾರೆ ಇಲ್ಲೇ. ಏನ್ ಹೇಳು? ಈಗ ನನ್ಗೆ ಬೇಸರ ಆಗೈತೆ, ಹಾ, ನಾನು ನೀನು ಸೇರ್ಕೊಂಡು ಒಂದ್ ಆಡ್ಕೊಂಡು ಆಮೇಲೆ ಇಟ್ಟು ತಿನ್ಕೊಂಡು ಹಾ, ಮನೆಗೆ ಹೋಗೋಣ ಕಣೆ. ಹಂಗ್ ಬಾ ದಾರಿಗೆ. ಅಲ್ಲ, ಇಷ್ಟು ವರ್ಷ ಆಯ್ತು, ಒಂದು ಮಗು ಬೇಡ್ವಾ? ಹೋಗ್ಲಿ, ನಿನ್ ಮಕ್ಕೆ ಒಂದ್ ಹೆಗ್ನದ್ ಮರಿನಾದ್ರೂ ಬೇಡ್ವಾ? ನಿನ್ ಮಕ್ಕಿಷ್ಟು. ಲೇ ದಡ್ಡಿ, ಏನ್ ಮಾಡನೆ ದಡ್ಡಿ, ಈ ಊರು ಸುತ್ತ ದೇವ್ರಿಗೆಲ್ಲ ಹರಕೆ ಮಾಡ್ಕೊಂಡು ನಮಗೆ ಒಂದ್ ಮಕ್ಳು ಆಗ್ಲಿಲ್ಲ, ಅದಕ್ಕೆ ಈ ಸಾರಿ ಭಗವಂತ ನಮಗೆ ಮಕ್ಳು ಕೊಡ್ತಾನೆ ಬಿಡೆ. ಕೊಡ್ತಾನೆ ಕೊಡ್ತಾನೆ ಕಣೆ, ಈ ಸಾರಿ ಗ್ಯಾರಂಟಿ ಕೊಡ್ತಾನೆ ಕಣೆ. ಕೊಡ್ತಾನೆ, ಹಿಂಗೆ ಅನ್ಕೊಂಡಿರು, ದೇವ್ರು ಇಲ್ಲ ಕಣ್ಣಡಿಯ, ಈ ಸಾರಿ ಗ್ಯಾರಂಟಿ ಕೊಡ್ತಾನೆ. ಸರಿ ಆಯ್ತು, ಯಾಕೋ ನನ್ಗೆ ಭಾರಿ ಬೇಸರ ಆಗ್ಬಿಡದೆ. ಒಂದ್ ಹಾಡು ಆಡ್ಕೊಂಡು ನೀನು ನಾನು ಮನೆಗೆ ಹೋಗೋಣ, ಆಮೇಲೆ ನೋಡೋಣ ನಡಿಯ. ನನ್ ದೊಡ್ಡನ್ಗೆ ನನ್ ಮೇಲೆ ಎಷ್ಟೊಂದ್ ಪ್ರೀತಿ ಬಂದ್ಬಿಟ್ಟೈತೆ. ಇವಳು ಮಾಡ್ತಾಳತ್ತೆ ಲವ್ವು, ನಾನ್ ಮಾಡ್ತೀನಿ ಈಗ ಇವಳಿಗೆ ನೋವು. ಸುಮಕೋಮಲೆ ಬಳಿ ಬಾರಲೆ ನಾ ಕುಣಿಯುತ್ತಾಡೋಣ, ಸುಮಕೋಮಲೆ ಬಳಿ ಬಾರಲೆ ನಾ ಕುಣಿಯುತ್ತಾಡೋಣ. ಇವಳು ಮಾಡ್ತಾಳಂತೆ ಲವ್ವು, ನಾನ್ ಮಾಡ್ತೀನಿ ಈಗ ಇವಳಿಗೆ ನೋವು. ಸುಮಕೋಮಲೆ ಬಳಿ ಬಾರಲೆ ನಾ ಕುಣಿಯುತ್ತ ಹಾಡೋಣ, ಸುಮಕೋಮಲೆ ಬಳಿ ಬಾರಲೆ ನಾ ಕುಣಿಯುತ್ತ ಹಾಡೋಣ. ನಿನ್ನ ನೋಡುತ್ತಾ ಇದ್ರೆ ನನಗೀಗ ಬರಲ್ಲ ನಿದ್ರೆ, ನಿನ್ನ ನೋಡುತ್ತಾ ಇದ್ರೆ ನನಗೀಗ ಬರಲ್ಲ ನಿದ್ರೆ. ಬಲು ಮಾಡಿದ ಈ ಹೆಣ್ಣು, ಸೊಗಸಾಗಿದ ಈ ಹೆಣ್ಣು, ಬಲು ಮಾಡಿದ ಈ ಹೆಣ್ಣು, ಸೊಗಸಾಗಿದೆ ಈ ಹೆಣ್ಣು. ಏನು ಮಜಾ, ಏನು ಮಜಾ ಈ ಭೂಪನ ಸಾಮ್ರಾಜ್ಯ, ಏನು ಮಜಾ, ಏನು ಮಜಾ ಈ ಭೂಪನ ಸಾಮ್ರಾಜ್ಯ. ಇವಳು ಮಾಡ್ತಾಳಂತೆ ಲವ್ವು, ನಾನ್ ಮಾಡ್ತೀನಿ ಈಗ ಇವಳಿಗೆ ನೋವು. ಸುಮಕೋಮಲೆ ಬಳಿ ಬಾರಲೆ ನಾ ಕುಣಿಯುತ್ತಾಡೋಣ, ಸುಮಕೋಮಲೆ ಬಳಿ ಬಾರಲೆ ಕುಣಿಯುತ್ತ ಹಾಡೋಣ. ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಸಂಧ್ಯಾರಾಗ, ಅತಿ ಮಧುರ.
ಆಯ್ತು ಕಣೆ ದೊಡ್ಡಿ. ಯಾಕೋ ಈಗ ನನಗೆ ಹಿಟ್ಟು ಉಣ್ಣಂಗೆ ಆಯ್ತಿಲ್ಲ. ಹಾ ಹಾಡಾಡಿ ಸಾಕಾಗ್ಬಿಟ್ಟಿದೆ. ಸಾಕಾಯ್ತಾ? ಹಾ ಮನೆಗೆ ತಗೊಂಡಿ ಹಾ ನಾನು ಕುರಿ ಮೇಯಿಸ್ಕೊಂಡು ಬರ್ತೀನಿ. ಹಾ ಇಬ್ರು ಜೊತೆಲಿ ಕೂತ್ಕೊಂಡು ಹಾ ರಾತ್ರಿ ಕುಂಡನ. ಅಯ್ಯಯ್ಯೋ ಉಣ್ತೀಯೋ ಗೊರ್ರಂತ ಬಿತ್ಕೋತೀಯೋ. ಇಲ್ಲ ನಡಿಯ ಬರ್ತೀನಿ ನಡಿಯ. ಲೇ ಕರಿಯ ಬಾಳ ಕರಿಯ ಬಾಳ ಪರಮಾತ್ಮ ಶ್ರೀದೇವ ಹಣತೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೋ ಸಾಧ್ಯವಿಲ್ಲ. ಹಣತೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೋ ಸಾಧ್ಯವಿಲ್ಲ. ಹಣತೆ ಇಲ್ಲದ ನಿನ್ನ ಮಾಯೆ ತಿಳಿಯಲಾರಿಗೋ ಸಾಧ್ಯವಿಲ್ಲ. ಹಣತೆ ಇಲ್ಲದ ನಿನ್ನ ಮಾಯೆ ದೇವಾ ಪರಮಾತ್ಮ ರಾಜ ರಾಜ ರಾಜನೆಂದು ವೈಭವದಲ್ಲಿ ಮೆರೆದೆನು. ಪರಮಾತ್ಮ ಶನಿದೇವ ರಾಜ ರಾಜ ರಾಜನೆಂದು ವೈಭವದಲ್ಲಿ ಮೆರೆದೆನು. ನಿನ್ನ ಮಾಯದಿ ಅನ್ನವಿಲ್ಲದೆ ನಿನ್ನ ಮಾಯದಿ ಅನ್ನವಿಲ್ಲದೆ ಹಲವೆ ಗತಿಯೋ ನಿನ್ನ ಮಾಯದಿ ಅನ್ನವಿಲ್ಲದೆ ಅಲೆವ ಗತಿಯೋ ಹಣತೆ ಇಲ್ಲದ ನಿನ್ನ ಮಾಯೆ ದೇವಾ ಅಪ್ಪ ಶ್ರೀದೇವ ಸತಿಗಳನ್ನು ದೂರ ಮಾಡಿದೆ. ಈ ನನ್ನ ಮಕ್ಕಳನ್ನು ಸಹ ತಬ್ಬಲಿಯನ್ನಾಗಿ ಮಾಡಿದೆಯಾ ಪರಮಾತ್ಮ? ತಬ್ಬಲಿಗಳನ್ನಾಗಿ ಮಾಡಿದೆಯಾ ಅಪ್ಪ? ಮಕ್ಕಳೇ ಮಕ್ಕಳೇ ದುಃಖಿಸಬೇಡಿ. ಅಪ್ಪ ಅಮ್ಮನನ್ನು ಬಿಟ್ಟು ಅರಗಳಿಗೆ ಇರಲಾರೆ ತಂದೆ. ಅಯ್ಯೋ ಅಯ್ಯೋ ಪರಮಾತ್ಮ, ಈ ಮಕ್ಕಳಿಗೆ ನಾನು ಏನನ್ನೇ ಉತ್ತರಿಸಲಿ ಪರಮಾತ್ಮ? ಮಕ್ಕಳೇ ಮಕ್ಕಳೇ, ನಿಮ್ಮ ತಾಯಿಗಿಂತ ಚೆನ್ನಾಗಿ ಸಾಕುವೆನು. ಬರುವರಾಗಿ ಮುಂದೆ ಎಲ್ಲಿಯಾದರೂ ಭಿಕ್ಷೆಯನ್ನಾದರೂ ಬೇಡೋಣ ಮಕ್ಕಳೇ. ಅಪ್ಪ ಅಲ್ಲಿ ನೋಡು, ನಾವು ಹೋಗುವ ಮಾರ್ಗದಲ್ಲಿ ಒಂದು ಹೊಳೆಯು ಅಡ್ಡಲಾಗಿ ಹರಿಯುತ್ತಿರು. ಅಯ್ಯೋ ಹೌದು ಕುಮಾರ. ಪರಮಾತ್ಮ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ, ಭಕ್ತರು ಉಳಿಯುವರೇ. ಮಕ್ಕಳೇ ಅಯ್ಯೋ ಪರಮಾತ್ಮ. ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವಾ, ಲೋಕವು ಉಳಿಯುವುದೇ. ಅಯ್ಯೋ
ಏನಿ ಕೋಪ ದೇವ ಏತಕೋ ಈ ಕೋಪ ಶನಿದೇವ ಭಗವಂತನೇ ಬಗೆಯಾದರೆ ಮಾನವ ಬದುಕುವನೇ ದೇವ ಭಕ್ತರು ಉಳಿಯುವರೇ. ಅಯ್ಯೋ, ಮಕ್ಕಳೇ, ಯಾರು ಮಾಡದ ಗನಹ ಪರಾಧವ ನಾನೇನ ಮಾಡಿದೇನೋ ದೇವ, ನಾನೇನ ಮಾಡಿದೇನೋ ಶ್ರೀದೇವ. ಅಪ್ಪ, ಶ್ರೀದೇವ, ಯಾರು ಮಾಡದ ಗನಹ ಪರಾಧವ ನಾನೇನ ಮಾಡಿದೇನೋ ದೇವ, ನಾನೇನ ಮಾಡಿದೇನೋ ಶನಿದೇವ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವ ಭಕ್ತರು ಉಳಿಯುವರೇ. ಪರಮಾತ್ಮ ಶನಿದೇವ ಏನಿ ಅಪ್ಪ, ಈ ಈ ನದಿಯನ್ನು ದಾಟುವ ಬಗೆ ಹೇಗೆ? ಅಯ್ಯೋ ಪರಮಾತ್ಮ. ಆಗಲಿ ತಂದೆ. ಮಕ್ಕಳೇ, ಮಗು, ಈ ನದಿಯನ್ನು ನಿಮ್ಮ ಹೀರ್ವರನ್ನು ಒಂದೇ ಬಾರಿಗೆ ದಡ ಸೇರಿಸಲು ನಾನು ಶಕ್ತನಲ್ಲ. ಆಗಲಿ ತಂದೆ, ನನ್ನನ್ನು ಮರಕ್ಕೆ ಕಟ್ಟಿ ಪುರುಕುತ್ಸನನ್ನು ಎತ್ತಿಕೊಂಡು ಈಗಲೇ ನದಿಯಿಂದಲೇ ಹೋಗಿ ದಡಕ್ಕೆ ಕಟ್ಟಿ. ಆಗಲಿ ಮಗು, ಆಗಲಿ. ನಿನ್ನನ್ನು ಈ ವೃಕ್ಷಕ್ಕೆ ಬಂಧಿಸಿ ನಿನ್ನ ತಮ್ಮನಾದ ಪುರುಕೋತ್ಸನನ್ನು ಆಚೆ ದಡ ಸೇರಿಸಿ ಬೇಗನೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗು ಮಗು. ಆಗಲಿ ಅಪ್ಪಾಜಿ. ಬೇಗನೆ ಹೋಗಿ ನಿಮ್ಮ ಅಣ್ಣನನ್ನು ಕರೆದುಕೊಂಡು ಬರುವನು. ನಾನು ಬರುವವರೆಗೂ ಇಲ್ಲೇ ಇರುವನಾಗ ಮಗು. ಆಗಲಿ ಅಪ್ಪಾಜಿ. ಮಕ್ಕಳೇ, ಮಕ್ಕಳೇ, ಅಪ್ಪ, ಅಪ್ಪ, ಅಪ್ಪಾಜಿ. ಕಾಸು ಕಣ್ಣಿನ ಬಲೆ ಬೀಸುವ ಬಲೆ, ಕಾಸು ಕಣ್ಣಿನ ಬಲೆ, ಎಡಬಲೆ ಬಿಡಬಲೆ ಸಣ್ಣ ಕಣ್ಣಿನ ಬಲೆ. ಬರ 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 ಎಡಬಲೆ ಬಿಡಬಲೆ ಸಣ್ಣ ಕಣ್ಣಿನ ಬಲೆ, ಎಡಬಲೆ ಬಿಡಬಲೆ ಕಾಸು ಕಣ್ಣಿನ ಬಲೆ. ಬರ ಬರದೆ ಬೇಡ ಆಳು ಆಡಾನೆ ಎದ್ದು ಕಟ್ಟಿಯಗಲಲ್ಲಿಟ್ಟು ಮುಂಜ
ಅಲ್ಲಿ ಲೇ ಈಗ ಗಂಗಾ ಎಲ್ಲ ಈ ಮಟ್ಟಿಗೆ ಬತ್ತಾದಲ್ಲ ಗಂಗಾ ಭಯ ಭಯ ಆಯ್ತದೆ ಕಣ ಭಯ ಆಯ್ತದೆ. ನಾನು ಈಗ ಮೀನು ಲೇ ಮಳ್ಳಿಸ್ಕೊಂಬತ್ತ ಕಳ ಒಂದ್ ದೊಡ್ಡ ಮೀನು ಬರ್ತಾರೆ ಕಳಲ್ಲೋ ಲೇ ಸರಿಯಾ ನೋಡು ಲೇ ಸರಿಯಾಗದ್ ಕಳದ ಮೀನು ನೋಡು ನೋಡು ಬಳೆ ಹೆಸರ ಹಿಡ್ಕಳ ಹಿಡ್ಕಳ ಮೀನು ಆಯ್ಕಳ ಆಯ್ತು ತಡ್ಲ ಲೇ ಲೇ ನಮ್ ಸರ್ವಿಸ್ ಅಲ್ಲಿ ಯಾವತ್ತು ಕಣೆ ಕಣಪ್ಪ ಯವ್ವಾ ಯವ್ವಾ ಯಪ್ಪೋ. ಯವ್ವಾ ಇಷ್ಟಪ್ಪ ಅದೇ ಅದಿರ್ಲಿ ಕಳ್ಳ ಮೀನಿಗೆ ಕಾಲಿರ್ತಾವ ಮೀನಿಗೆ ಕಾಲಿರ್ತಾವಲ್ಲ ಕೇಳ್ರಪ್ಪ ಯಾರ ಮೀನಿಗೆ ಕಾಲಿರ್ತಾವ ಎಲ್ಲಾರ ಲೇ ನೋಡ್ಲ ಕಾಲ್ ಎಲ್ಡವೆ ಬಾಲಲ್ಲ ಕೈಯೇ ಲೇ ಬಾಲ್ವೇ ಎಲ್ಡವೇನೋ ಕಣ ಅದಕ್ಕೆ ಲೇ ಹಿಂದೆ ಮುಂದೆ ನೋಡಿ ಸರಿಯಾಗಿ ಲೇ ಅದಿರ್ಲಿ ಲೇ ರೆಕ್ಕೆ ಲೇ 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 ಮಗ್ ನನ್ ಮಗನೇ ಬರೋ ಯಾರೋ ಮನ್ಸ್ ಹಾಕಳ್ಳ ಯಾರೋ ಮನ್ಸ್ ಹಾಕಳ್ಳ ಯಾರ ನೀರೊಳಗೆ ಮನ್ಸರು ಬೀಳ್ತಾರ ದಡ್ಡ ನೀನ್ ಪಾಟ್ಲಾಕಿರ್ಬೇಕು ನೋಡಿ ದಪ್ಪದು ಇಲ್ಲ ಕಣ ಮನ್ಸ್ ಹಾಕಳ ಪಾಟ್ಲಾಕ್ ಲೇ ತೆಗಿಲ ಬಲೆ ತೆಗಿಲ ಇರ್ಲಿ ಲೇ ಬದುಕಿವನ ಹೊಟ್ಟೆ ಕಾಣ ತಡ್ಲ ನೀರ್ ಹೊಟ್ಟೆ ತುಂಬ ತಡ್ಲ ನೀರ್ ಕುಡ್ಬಿಡೋನೆ ತಡಿ ತಡಿ ಏನು ಇಲ್ಲ ಏನು ಇಲ್ಲ ತಡೆ ತಡೆ ಇರೋ ನಿಂಗೆ ಗೊತ್ತಾಗಲ್ಲ ಸುಮ್ಮನೆ ನಾನು ಚೆಕ್ ಮಾಡ್ತೀನಿ ಸುಮ್ಮನೆ ನಿಂಗೆ ಗೊತ್ತಾಗಲ್ಲ ಉಸಿರಾಡ್ದು ನೋಡ್ತೀನಿ ಸುಮ್ಮನೆ ಉಸಿರಾಡ್ದು ನೋಡ್ಲಾ ಇಲ್ಲ ಅರ್ಥ ಇಲ್ಲ ಅರ್ಥ ಅದೇ ಇಲ್ಲ ಕಣ ತಡ್ಲ ಇಲ್ಲ ಕಣ ನೀನ್ ನೋಡು ನೋಡು ಗಂಗಾ ಉಸಿರಾಡ್ಕೊಳ್ಳಿ ಇನ್ನೊಂದ್ಸಲ ನೋಡೋಣ ತಡಿ ಎತ್ಬಿಡದ ಅಲ್ಲ ಆಡಲ್ಲ ಇಲ್ಲ ಇಲ್ಲ ಎಂತ ಪಾಟ್ಲಾಕೋ ಇದು ಅಂತ ಅನ್ಕೊಂಡು ಎತ್ತದ್ರಿ ಇದು ಮುನ್ಸಾಕೋಣ ಮುನ್ಸಾ ಅಲ್ಲ ಕಣಪ್ಪನೆ ಸಾಯೋನು ನನ್ನ ಬಲಿಗೆ ಬರ್ಬೇಕಾಯ್ತಾ ನೀನು ಇನ್ನೆಲ್ಲೂ ನೀನು ಸಾವೇ ಇರ್ಲಿಲ್ವಾ ಇದಕ್ಕೆ ನನ್ನನ್ನು ಏಕೆ ಬದುಕಿಸಿದಿರಿ? ನಾನು ಬದುಕಿರಬಾರದು ಸ್ವಾಮಿ. ಅಲ್ಲ ಕಣಪ್ಪ ನಾವೇನ್ ಬದುಕಿಸಿದ ನಾವು ಬ್ಯಾಟ್ ಆಡ ಅಂತ ಬಂದ ನೀವು ಬಿದ್ದೋದಲ್ಲ ಆಡೋದ ಆಡಗತ್ತ ನಾವು ಖುಷಿ ಪಡ್ಕೊಂಡು ಬೆಳಗ್ಗೆ 6 ಗಂಟೆಗೆ ಪಾಟ್ಲಾಕ್ ಬೀಳ್ತದೆ ಅಂತ ಬಂದ್ರೆ ನೀನ್ ಯಾವೂರಪ್ಪ? ಸ್ವಾಮಿ ಪರದೇಸಿ ನಾನಾರೆ ಎಲ್ಲ ಹೆಂಗಂತಾನೆ ಪರದೇಸಿ ನಾನಾರೆ ಗತಿಯಾರಿಲ್ಲವೋ ಜಗದಿ ಗತಿಯಾರಿಲ್ಲವೋ ಜಗದಿ ಪಾಪ ಸುಸ್ತಾಗ್ಬಿಟ್ಟು ನೀರಲ್ಲಿ ನೀರು ಕುಡಿದು ಸುಸ್ತಾಗ್ಬಿಟ್ಟು ಸಸಿಯು ಗಂಗೆ ಪಾಲಾಧಳು ಕೇಳಿಸ್ಕೊಳ್ಳೋ ಸಸಿಯು ಗಂಗೆ ಪಾಲಾದಳು ಪುತ್ರರು ಕಾಡು ಪಾಲಾದರು ಪಡವಿ ಪತಿಯ ಕರುಣವಿ ನಾನಿಮ್ಮ ಪಾಲಾದೆನೋ ಬಹಳ ಹೊಟ್ಟೆ ತಗೊಳ ಸರಿ ನಿನ್ನ ಹೆಸರೇನಪ್ಪ? ನಾನೋರ್ವ ಪರದೇಶಿ ಸ್ವಾಮಿ. ನನ್ನ ಸತಿಯಳನ್ನು ಗಂಗೆ ಪಾಲು ಮಾಡಿದನು, ನನ್ನ ಮಕ್ಕಳನ್ನು ಕಾಡು ಪಾಲು ಮಾಡಿದನು ಅಂತ ಪರದೇಶಿ ಸ್ವಾಮಿ. ನಾನು ಬದುಕಿರಬಾರದು ಸ್ವಾಮಿ, ನಾನು ಬದುಕಿರಬಾರದು. ಹೋಗ್ಲಿ ತಡಿಯಪ್ಪಲೇ ಒಂದ್ ಕೆಲಸ ಮಾಡ್ಲಾ, ನಿನಗೂ ಹೆಂಗ ಎಂಡ್ರಿಲ್ಲ ಮಕ್ಳೆಲ್ಲ ಲಕ್ಕದಾಸಿ ಇಕ್ಕೋಣ ಎಲ್ಲ ಕರ್ಕೊಂಡ್ತಿ ನೀನು. ನಾನು ಕರ್ಕೊಂಡೋಗಂತನ ಕಳ್ಳ ಚೆನ್ನಾಗಿ ಹಿಡಿಯೋಣ ನಾನೇ ಇಟ್ಟಿದ್ದಲ್ಲ ಅಲ್ಲಿ ಇಲ್ಲಿ ಒಂಚು ತಿಂಗಳೆಲ್ಲೋ ಜೀವನ ಇವ್ರು ಹೆಂಗ್ ಗೊತ್ತಿರೋದು ಮಂಡಿ ಅವ್ನ ಮಕ್ಕಳು ಹೊಟ್ಟೆ ಅವ್ನ ತಿಳ್ಕೊಂಡ್ಬಿಟ್ಟಿದೀನಿ ನಾನು ನನ್ ಕರ್ಕೊಂಡು ಕೆಲಸ ಮಾಡು ನೀನೇ ಕರ್ಕೊಂಡು ಈಗ ಕೆಲಸ ಮಾಡು ನೀವೇ ಮಾಡ್ತೀಯಪ್ಪ. ಅಪ್ಪ ಸ್ವಾಮಿ ನಮ್ಮ ಅಲ್ಲಿ ಒಂದ್ 30 ಕುರಿಯವೆ. ಏನಪ್ಪ ಮೇಸ್ಕೊಂಡಿರ್ತೀಯ ಹಚ್ಕಡಿದ್ರೆ ಅನ್ನ ಬಟ್ಟೆ ಕೊಡ್ತೀವಪ್ಪ. ಆಗಲಿ ಪೂಜ್ಯರಿ, ಬರುತ್ತೇನೆ ಸ್ವಾಮಿ. ನಿಮ್ಮ ಕುರಿ ಮೇಕೆಗಳನ್ನು ಜೋಪಾನವಾಗಿ ಕಾಯ್ದುಕೊಂಡು ಇನ್ನೆರಡು ಮಕ್ಳಾಯ್ತಾವ ನಿಂಗೆ ಹೋಗು ಹೋಗ ನೀನ್ ಕರ್ಕೊಂಡು ಹೋಗು. ತಂದೆಯು ನಮ್ಮನ್ನು ಮರಕ್ಕೆ ಕಟ್ಟಿ ನೀರಿನ ಪಾಲಾದರು ಸಹೋದರ, ಇನ್ನು ನಮ್ಮನ್ನು ರಕ್ಷಿಸುವರು ಯಾರು ಸಹೋದರ? ಯಾರು ಅಮ್ಮ 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 ಅಮ್ಮ. ಯಾರಿಗೆ ಯಾರೋ ನನ್ನ
ಹೇ ಯಾರಿಗೆ ಯಾರೋ ಎನಗಿನ್ನ ಈ ಲೋಕದ ಆಸೆಯಿಲ್ಲೇ ಈ ಲೋಕದ ಆಸೆಯಿಲ್ಲೇ ಯಾರಿಗೆ ಯಾರೋ ನನಗಿನ್ನ ಮಡದಿ ಮಕ್ಕಳನ್ನ ಅಲೆದಿದೆನಯ್ಯ ಶನಿದೇವ ಮಡದಿ ಮಕ್ಕಳನ್ನ ಅಗಲಿದೆನಯ್ಯ ಧಿಕ್ಕಾರನಾಗೆ ಈ ಭುವಿಯೊಳಗೆ ಶನಿದೇವ ಧಿಕ್ಕಾರನಾಗೆ ಈ ಭುವಿಯೊಳಗೆ ಯಾರಿಗೆ ಯಾರು ನನಗಿನ್ನ 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 ಪರಮಾತ್ಮ ಚಕ್ರವರ್ತಿ ಎನಿಸಿ ಪ್ರಜೆಗಳನ್ನು ಪರಿಪಾಲಿಸುತ್ತಿದ್ದ ನನ್ನನ್ನು ಈ ಘೋರಾರಣ್ಯದಲ್ಲಿ ಕುರಿ ಮೇಕೆಗಳನ್ನು ಕಾಯುವಂತೆ ಮಾಡಿದೆಯಾ ಪರಮಾತ್ಮ. ಅಪ್ಪ ಶ್ರೀದೇವ ಜಗನ್ಮಾತೆ, ನಿಮ್ಮ ಹೀರುವರ ಪಂಥದಿಂದ ನನಗೇಕೆ ಈ ಘೋರವಾದ ಶಿಕ್ಷೆ? ಅಯ್ಯೋ, ನಂಬಿದ ಸತಿಗಳನ್ನು ತೊರೆದು ನನ್ನನ್ನೇ ಆಶ್ರಯಿಸಿದ ಮಕ್ಕಳನ್ನೂ ಸಹ ದೂರ ಮಾಡಿದೆಯಾ ಪರಮಾತ್ಮ, ದೂರ ಮಾಡಿದೆಯಾ. ಗುಡುಗು ಸಹಿತ ಬಹಳ ಹರ್ಬಡಿಸುತ್ತಿರುವುದಲ್ಲ ಪರಮಾತ್ಮ. ಅಯ್ಯೋ, ಇರಲಿ, ಈ ಕುರಿ ಮೇಕೆಗಳನ್ನೆಲ್ಲ ಒಗ್ಗೂಡಿಸಿ ಅಲ್ಲಿ ಕಾಣುವ ಪಾಳು ಚಾವಡಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸುವನು ಪರಮಾತ್ಮ, ವಿಶ್ರಮಿಸುವುದು. ಮದಾಂಧನಾದ ಮಹಾದಾತ ಮರವ ಮುರಿವೆ ನೀಕ್ಷಣ, ಮರವ ಮುರಿವೆ ನೀಕ್ಷಣ, ಮರವ ಮುರಿವೆ ನೀಕ್ಷಣ. ಮದಾಂಧನಾದ ಮಹಾದಾತ ಮರವ ಮುರಿವೆ ನೀಕ್ಷಣ, ಮರವ ಮುರಿವೆ ನೀಕ್ಷಣ, ಮರವ ಮುರಿವೆ ನೀಕ್ಷಣ. ಮಾಯಾಜಾಲ ಬೀರುತ್ತೆ, ಚೋರನಾಗಿ ಮಾಡುತ್ತೆ, ಮಾಯಾಜಾಲ ಬೀರುತ್ತೆ, ಚೋರನಾಗಿ ಮಾಡುತ್ತೆ. ಮರವನಿಂದ ಮರವ ಮುರಿದು ಕರಚರಣವ ಕಳಿಸುತ್ತೆ, ಮರವನಿಂದ ಮರವ ಮುರಿದು ಕರಚರಣವ ಕಳಿಸುತ್ತೆ, ಕರಚರಣವ ಕಳಿಸುತ್ತೆ, ಕರಚರಣವ ಕಳಿಸುತ್ತೆ. ಮದಾಂಧನಾದ ಮಹಾದಾತ ಮರವ ಮುರಿವೆ ನೀಕ್ಷಣ, ಮರವ ಮುರಿವೆ ನೀಕ್ಷಣ, ಮರವ ಮುರಿವೆ ನೀಕ್ಷಣ. ಮಹೇಂದ್ರನ ವರಪುತ್ರನಾದ ಮಹಾಂದಾತ, ನಾನಷ್ಟೇ ಕಷ್ಟ ಕೊಟ್ಟರೂ ಸಹ ಮಹಾಲಕ್ಷ್ಮಿ ನಿನ್ನನ್ನು ಕಾಪಾಡುತ್ತಿರುವಳಲ್ಲವೇ? ಕಾಪಾಡಲಿ, ಕಾಪಾಡಲಿ. ನನ್ನ ಮಾಯಾ ಚಮತ್ಕಾರದಿಂದ ನಾನೀಗಲೇ ವಸುಮತಿ ರಾಜನ ರಾಣಿ ಆಭರಣ ಅಪಹರಿಸಿ ತಂದು ಕಾಶಿ ಪಟ್ಟಣವನ್ನಾಳುವ ವಸುಮತಿ ರಾಜನ ರಾಣಿ ಆಭರಣವನ್ನು ಅಪಹರಿಸಿ ತಂದು ನಿನ್ನ ಶಿರಾಭಾಗದಲ್ಲಿರಿಸಿ, ಮದಾಂಧ, ಇದರ ದೆಸೆಯಿಂದ ನಿನ್ನನ್ನು ಕಳ್ಳನೆಂದೆನಿಸಿ ನಿನ್ನ ಕರಚರಣವನ್ನು ಕಡಿಯುವಂತೆ ನಾನು ಮಾಡದೆ ಹೋದರೆ ನಾನು ಭಾನುನಂದನನೇ ಶಿರಶ್ಚಲನೆ ಜಾಗೃತವಾಗಲಿ. ಜಯ ಖಲಿಮಾಯೆ. ಮದಾಂಧ, ನೋಡುತ್ತಿರುವ ನನ್ನ ಮಾಯಾ ಚಮತ್ಕಾರವನ್ನು. ಛಲವಗೈದರು ನನ್ನನ್ನು ಬಲಿಯ ಕೊಡುವೆ ನಾಂಬಲ, ಛಲವಗೈದರು ನನ್ನನ್ನು ಬಲಿಯ ಕೊಡುವೆ ನಾಂಬಲ, ಬಲಿಯ ಕೊಡುವೆ ನಾಂಬಲ, ಬಲಿಯ ಕೊಡುವೆ ನಾಂಬಲ. ಹಿಡಿದು ಗಮನ ಸೇರಿ ನಾನು ಕಾಡಿಸುವೆ ನಾಂಬಲ, ಹಿಡಿದು ಗಮನ ಸೇರಿ ನಾನು ಕಾಡಿಸುವೆ ನಾಂಬಲ, ಕಾಡಿಸುವೆ ನಾಂಬಲ, ಕಾಡಿಸುವೆ ನಾಂಬಲ. ಛಲವಗೈದರು ನನ್ನನ್ನು ಬಲಿಯ ಕೊಡುವೆ ನಾಂಬಲ, ಬಲಿಯ ಕೊಡುವೆ ನಾಂಬಲ, ಬಲಿಯ ಕೊಡುವೆ ನಾಂಬಲ. ಮಂತ್ರಿ ಸೇನಾಧೀಕ್ಷರೇ,
ರಾಜ್ಯಪಾಲ ಕ್ರಮವೆನಿತು ಅರುಸದಿಪುರದ ಕ್ಷೇಮವೇ ಪ್ರಜೆಯು ರಾಜ್ಯಪಾಲ ಕ್ರಮವೆನಿತು ಮಂತ್ರಿ ಸೈನಾಧೀಕ್ಷರೇ ರಾಜ್ಯಪಾಲ ಕ್ರಮವೆನಿತು ಅರುಸದಿ ಪ್ರಜೆಯು ಕ್ಷೇಮವೇ ಪ್ರಜೆಯು ರಾಜ್ಯಪಾಲ ಕ್ರಮವೆನಿತು ಮಂತ್ರಿ ಸೇನಾಧೀಕ್ಷರೇ ಕಾಲ ಕಾಲದ ಧರ್ಮ ಕಾರ್ಯಗಳು ಸತ್ಯದಿಂದಲೇ ಬಾಳುತ್ತಲೇ ಹರೆ ಕಾಲ ಕಾಲದ ಧರ್ಮ ಕಾರ್ಯಗಳು ಸತ್ಯದಿಂದಲೇ ಬಾಳುತ್ತಲೇ ಸರಸಿ ಜಾತನ ಪ್ರಣಯಳು ಅನುದಿನ ಸರಸಿ ಜಾತನ ಪ್ರಣಯಳು ಅನುದಿನ ಧರ್ಮ ಪ್ರಜೆಗಳು ಬಾಳುತ್ತಲೇ ಹರೆ ಸರ್ವ ಪ್ರಜೆಗಳು ಬಾಳುತ್ತಲೇ ಹರೆ ರಾಜ್ಯಭಾರ ಕ್ರಮವೆನಿತು ಅರುಸದಿ ಪ್ರಜೆಯು ಕ್ಷೇಮವೇ ಪ್ರಜೆಯು ರಾಜ್ಯಭಾರ ಕ್ರಮವೆನಿತು ಮಂತ್ರಿ ಸೇನಾನಾಯಕರೇ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಯಿಂದ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಶಾಂತಿಯಲ್ಲಿರುವರೆ ಅದನ್ನು ತಿಳಿಸು. ಅಪ್ಪಣೆ ಮಹಾಪ್ರಭು. ಮಾಜದೆ ಪೇಳುವೆ ಸೋಜಗವನು ನಾ ಮಾಜದೆ ನೇಮಳು ಅರುಗುವುದೇ ಮಾಜದೆ ಬೇಳುವೆ ಸೋಜಗವನು ನಾ ಮಾಜದೆ ನೇಮಳು ಅರುಗುವುದೇ ಮಹಾಪ್ರಭು. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಮಹಾಪ್ರಭು. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆದ ಬೆಳೆಗಳು ಸುಖದಿಂದಿರುವರೆ ಮಹಾಪ್ರಭು. ಬೆಳೆದ ಬೆಳೆಗಳು ಸುಖದಿಂದಿರುವರೆ ಮಾಜದೆ ಪೇಳುವೆ ಸೋಜಗವನು ನಾ ಮಾಜದೆ ನೇಮಳು ಅರುಗುವುದೇ ಮಹಾಪ್ರಭು. ನಮ್ಮ ಪ್ರಜೆ ಜನಗಳ ಹೇಗೆ ಇಟ್ಟಿದ್ದೀನೆಂದರೆ ಕಾಲ ಕಾಲಕ್ಕೆ ಬೆಳೆ ಬೆಳೆ ಇಂದ ಸುಖ ಸೌಖ್ಯದಿಂದಲಿರುವರು ಮುಂದೇನಪ್ಪಲೆ ಮಹಾಪ್ರಭು. ಬಹಳ ಸಂತೋಷ ಸೇನಾಧೀಕ್ಷರೇ ಮಹಾಪ್ರಭು. ಸೈನ್ಯಾದೀಪ ಬರಿ ಬರಿ ವಿಧದಲ್ಲಿ ವಿವರವ ಬೇಡ ಸೈನ್ಯಾದೀಪ ಸೇನಾಧೀಕ್ಷರೇ ಮಹಾಪ್ರಭು. ಸೈನ್ಯಾದೀಪ ಬರಿ ಬರಿ ವಿಧದಲ್ಲಿ ವಿವರ ಬೇಡ ಸೈನ್ಯಾದೀಪ ಭೈರರಾಯರ ಗರ್ಭವ ಹಡಗಿಸಿ ಧೈರ್ಯದಿಂದಲೇ ಬಾಳುತ್ತಲೇ ಹರೆ ಭೈರರಾಯರ ಗರ್ಭವ ಹಡಗಿಸಿ ವೈರದಿಂದಲೇ ಬಾಳುತ್ತಲೇ ಧರ್ಮವ ಬಿಡದೆ ಪರಿ ಪರಿ ಬೇಡ ಸೈನಾಧೀಕ್ಷರೇ ಧರ್ಮವ ಬಿಡದೆ ಪರಿ ಪರಿ ಬೇಡ ಧರ್ಮರಾಜ್ಯದ ವಿವರನು ಬೇಗ ಧರ್ಮರಾಜ್ಯದ ವಿವರನು ಬೇಗ ಸೈನ್ಯಾದೀಪ ಬರಿ ಬರಿ ವಿಧದಲ್ಲಿ ಇವರ ಬೇಡ ಸೈನ್ಯಾದೀಪ 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 ಸೈನಾಧೀಕ್ಷರೇ ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಸೈನ್ಯವು ಯಾವ ಮಟ್ಟ ಇರುವುದು ಅದನ್ನು ತಿಳಿಸು. ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ವೈರಿ ಪಡೆಯ ಗೆಲ್ವೆ ಮಹಾಪ್ರಭು. ಸೈನಾಧೀಕ್ಷರೇ ವೈರಿ ಪಡೆಯ ಗೆಲ್ವೆ ಸಮರದಿ ವೈರಿ ಪಡೆಯ ಗೆಲ್ವೆ ವೈರಿ ಪಡೆಯ ಗೆಲ್ವೆ
ನಾಯಕರೇ ಅರುಸ ತಾಳಿಯನು ನಾ ಮನಕದಿ ಅರುಸ ತಾಳಿಯನು ನಾ ವಿಭವಕ್ಕಿಂತ ಸುರ ವಿಭವಕ್ಕೆ ಸಾಟಿ ವಿಭವಕ್ಕಿಂತ ಸುರ ವಿಭವಕ್ಕೆ ಸೋಟಿ ತ್ರಿಭುವನದೊಳಗಿನ್ನ ಅವನಿರುವನ ವೈರಾಧೀಶನೇ ತ್ರಿಭುವನದೊಳಗಿನ್ನ ಅವನಿರುವನು ಧೀರ ಧೀರ ಎನಗೆ ಮನಕದಿ ಅರುಸ ತಾಳಿಯನು ನಾ ತ್ರಿಭುವಕ್ಕಿಂತ ಸುರ ತ್ರಿಭುವಕ್ಕೆ ಸಾಟಿ ತ್ರಿಭುವನದೊಳಗೆ ನಾವನಿರುವನು ವೈರಾಧೀಶನೇ ತ್ರಿಭುವಕ್ಕಿಂತ ಸುರ ವಿಭವಕ್ಕೆ ಸಾಟಿ ತ್ರಿಭುವನದೊಳಗೆ ನಾವನಿರುವನು ವೀರ ವೀರ ಎನಗೆ ಮನಕದಿ ಅರುಸ ತಾಳಿಯನು ನಾ ಮಂತ್ರಿ ಸೈನಾನಾಯಕನೇ ನಿನ್ನಂತ ತಂತ್ರ ನಿಪುಣ ಮಹಾಮಂತ್ರಿಯು ನಿನ್ನಂತ ಸೈನಾಧೀಶನನ್ನು ಪಡೆದ ನಾನೇ ಧನ್ಯನು ನಿಮ್ಮ ಪೀಠವನ್ನು ಅಲಂಕರಿಸಿ ಸಮಾಚಾರವೇನು ಏನು ಸುಭದ್ರವಾದ ನನ್ನ ಆಣೆ ಅಂತಃಪುರಕ್ಕೆ ಚೋರನು ಒಂದು ಆಭರಣಗಳನ್ನು ಕದ್ದು ಓಡಿ ಹೋದನೆ ಆ ಚೋರ ದೂತರೇ ದೂತರೇ ನೀವೀಗಲೇ ಅರಣ್ಯಕ್ಕೆ ತೆರಳಿ ಆ ದೂತನು ಎಲ್ಲಿದ್ದರೂ ಹುಡುಕಿ ಸೆಳೆದುಕೊಂಡು ಬರೋರಾಗಿ ಅಪ್ಪಣೆ ಮಹಾಪ್ರಭು. ಜಾಗ್ರತೆ. ಈಗ ಕಾಳ ಲೇ ಬರ ಬಾರ ಕಾಳ ಇಲ್ಲಿ. ಈಗ ಅವನು ಎಲ್ಲವನೇ ಅಂತೆಲ್ಲ ಹುಡ್ಕೋದು ನಮ್ಮ ಮಹಾರಾಜರು ಅಪ್ಪಣೆ ಮಾಡ್ಬಿಟ್ಟವ್ರೆ. ಎಲ್ಲಾರಾಯ್ತು ಹುಡುಕಮ್ಮ ಅಂತ. ಇಲ್ಲೆಲ್ಲಾರ ಅವನ ನೋಡ್ಲಾ ಜನಸಂದಿಲ್ ಎಲ್ಲಾರ ಅವನ ನೋಡ್ತೀನಿ ಬಾರೋ ಇಲ್ಲಿ ನೋಡು. ಎಲ್ಲೂ ಕಾಣ್ತಾ ಇಲ್ವಲ್ಲ ಅವನು. ಸಿಕ್ಕಿದ್ರೆ ಮಾತ್ರ ಇವತ್ತು ಅವನು ನ್ಯಾಯ ಹೇಳ್ತೀಯ. ತಡಿಯೋ 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 ಅಲ್ಲಿ ಯಾರ ಇರಂಗ ಅವ್ರು ತಡಿಯೋ ನೋಡ್ತೀನಿ. ಯಾಕೋ ಅವ್ನು ಕಳ್ಳನ್ ತರನೇ ಕಾಣ್ತಂಗೋಣ ಈಗ. ಡೇ ಬಾರ ಮುಂದ್ಕೋಗ ನೋಡೋಣ. ಮುಂದ್ಕೋಗೋಣ. ಅಲ್ಲೆಲ್ಲ ಅವನೇ ಹಿಡ್ಕೊಂತ ಹೋದ್ರೆ ನಮ್ಮ ಮಹಾರಾಜ ನಮ್ಮನ್ ಬಿಡಲ್ಲ. ಈ ಕಡೆಯಿಂದ ನೋಡ್ಕಮ್ಮ ಇಲ್ಲೆಲ್ಲಾರ ಸಿಗ್ತಾನ ಫಸ್ಟ್. ಹಂಗೆ ನೋಡು ಸಿಗ್ತಾನೆ ಈ ಜನದಲ್ಲಿ ಇದ್ದೇ ಇರ್ತಾನು. ಇಲ್ಲ ಕಾಣ್ತಾ ಇಲ್ಲ ಕಳ್ಳ ಲೇ. ನೋಡು ಅವನೇ ದಪ್ಪ ದಪ್ಪಗ್ ಸಣ್ಣ ಸಣ್ಣಗ ಅವನ ಉದ್ದುದ್ದಕ್ಕೆ ಅವನ ಕಾಲ್ ಕುಳ್ಳಗವ ದಪ್ಪಗವ ನೋಡು. ಅವನ ಹೆಂಗಾರ ಇರ್ಲಿ ಬಿಡ. ಅವಂತ ಹಣದ ಗಂಟು ಇರ್ತಲ್ಲ ನಮ್ಮ ಮಹಾರಾಣಿ ಒಡವೆ ಕತ್ಕೊಂಬಂತ ಕಳ್ಳ ಅವನು. ಬೋಲ್ ನನ್ ಮಗ ಅವನು ಬೋಲ್ ಕೆಲಸ ಮಾಡೋ ನಂಗೆ ಒಡವೆನು ಹೊಡ್ಕೊಂಡು ಹೋಗೋಣ. ಓಹೋ ಇಲ್ಲ ತಡಿಯೋ ನೋಡಿ ಬಾರ ಲಾಸ್ ಹೋಗೋಣ. ಬಾರ ಲಾಸ್ ನಡಿ ಲಾಸ್ ಹಿಂಗ್ ನಡಿಯೋ ನೋಡ ಲಾಸ್ ಹಿಂಗ್ ಬರೋಣ. ತಡ್ಲ ಸುಮ್ಮನೆ ಲೇ ಇಲ್ಲಿ ಯಾರೋ ಮನ್ಗಿರಂಗ ಅವ್ನು ಕಳ್ಳ. ಯಾರೋ ಮನ್ಗಿರಂಗ ಅವನೇ. ತಡಿಯೋ ನೋಡ್ತೀನಿ. ನೋಡಲ್ಲ ನೀನ್ ಸರಿಯಾಗಿ ನೋಡಲ್ಲ ಸುಮ್ಮನೆ ನಾನು ನೋಡ್ತೀನಿ. ನಾಳೆ ವಯಸ್ಸಾಯ್ತು ಕಣ್ ಕಾಣಲ್ಲ. ಸುಮ್ನಿರೋ ಲೇ ಗಂಟು ಇಲ್ಲೇ ಇದೆ ಕಣೋ. ಓ ಲೇ ಇದೇನ್ ನೋಡು ಲೇ ನಮ್ಮ ಮಹಾರಾಣಿ ಒಡವೆ ಕಡ್ಡಿ ಪುಡಿ ಅಂತ ನೋಡು ಒಡವೆ ಅಂತ ನೋಡ್ಲಾ. ಹಾ ಹಳ್ಳ ಆಡ್ತದೆ ಈಗ. ಹಳ್ಳ ಆಡ್ತವೆ ಈಗ ನೆಬಸು. ಯಪ್ಪ ಹೇಳಕ್ಕೆ ಓ ಲೇ ನಾವ್ ಯಾರ ಇಲ್ಲ ಕಣೋ. ಹಣದ ಗಂಟು ಲೇ ನಮ್ಮ ಮಹಾರಾಣಿ ಆಡಿದ್ರೆ ಹಣದ ಗಂಟ ತಾಮಂಟಿ ಕಡೆ ಹಣದ ಗಂಟು ತಂದು ಕದ್ದು ಮನಗಿದ್ಯಾ ಎಲ್ಲ ಕಳ್ಳ. ಇಲ್ಲ ಸ್ವಾಮಿ ನಾನು ಕಳ್ಳನಲ್ಲ. ಎಂತ ಕಳ್ಳ ಅಲ್ಲ ಸ್ವಾಮಿ ನಾನು ಕಳ್ಳನಲ್ಲ ಸ್ವಾಮಿ. ನೀವೇ ಕಂಡಂಗೆ ನೋಡ್ರಿ ಎಲ್ಲಾರು ನೋಡ್ರಿ. ನಾವು ಸುಳ್ಳು ಹೇಳ್ತೀವಿ ಅವ್ರು ಸುಳ್ಳು ಹೇಳ್ತಾರೆ. ನೋಡ್ರಿ ಎಲ್ಲಾರು ನೋಡಿ ಏನು ಕದ್ದಿಲ್ಲ ಅಂತ ಹೇಳ್ತಾನೆ ಹರಿಶ್ಚಂದ್ರ ಸತ್ಯ. ಕೇಳಂತ ತಡಿಯೋ ಅಪ್ಪ ರಾಮ ನಮ್ಮ ಮಹಾರಾಣಿ ಅಮ್ಮನವ್ರವು ತಡೆಯಲಾರೆ ಅಂತೀಯ. ಮುಗಿದು ಬೇಡುವೆನು. ನಮ್ಮ ಮಹಾರಾಜ ಕೊಡ್ತಾರೆ ನಿಂಗೆ
ಬೇಡುವೆನು ಸ್ವಾಮಿ, ನಾನು ಕಳ್ಳನಲ್ಲ ಸ್ವಾಮಿ. ನನ್ನ ಮಾತನ್ನು ಕೇಳಿ, ನಾನು ಕಳ್ಳನಲ್ಲ ಸ್ವಾಮಿ. ನಾವು ನಿನಗೆ ಎಷ್ಟು ಹೇಳಿದ್ರು ನೀನ್ ಹೇಳೋದು ಒಂದೇ ಮಾತು. ಇದು ನಡಿ, ಮಾರಾಟಕ್ಕೆ ಎಳ್ಕೊಂಡು ಬಾ. ನಿನ್ನ ಎಳ್ಕೊಳೋಕ್ಕಿಂತ ಮುಂಚೆ ಸತ್ಯ ಒಪ್ಕೊಂಬಿಡು ಸ್ವಾಮಿ. ನಾನು ಕಳ್ಳನಲ್ಲ ಸ್ವಾಮಿ. ಉಪಚಾರ ಬೇಡ ಬಾ, ಉಪಚಾರ ಬೇಡ. ದಂಡಂ ದೇವ್ರ ಬುದ್ಧಿ, ದಂಡಂ ದೇವ್ರ ಬುದ್ಧಿ, ಬುದ್ಧಿ. ದೂತರೇ ನೋಡಿ ಇಲ್ಲಿ, ಇವೇ ನೋಡಿದ ಮಹಾರಾಣಿ ಅಮ್ಮನವರ ಒಡವೆ ನೋಡಿ. ನೋಡ್ರಿ, ಕಳ್ಳ ಇಲ್ಲಿ ಬಿದ್ದಾವ ನೋಡ್ರಿ. ನೋಡಿ ಸರ್, ನೋಡಿ ಮಂತ್ರಿವಾರ್ಯರೇ, ಮಹಾಪ್ರಭು, ಈ ಆಭರಣಗಳು ಪರೀಕ್ಷೆ ಮಾಡುವರಾಗಿ ತೆಗೆದುಕೊಳ್ಳಿ. ದೂತರೇ, ಈತನು ಮಹಾ ಕಳ್ಳನಾಗಿರುವನು. ನೋಡ್ಲಾಲೇ, ನಾನ್ ಕದ್ದಿಲ್ಲ ಅಂತ ಹೇಳ್ತಿದ್ದ. ಒಡವೆನ ಮಾರಾಣಿರ ಅಂತ ಹೇಳಿ ನಾನು. ತಕ್ಕೊಳ್ಳ ಪುರುಷನಾಗಿರುವೆ ಮೂಡ, ಇಲ್ಲ ಅಂದ್ಬಿಡ, ಸುಮ್ಮನೆ ಒಪ್ಕೊಂಬಿಡ ಸತ್ಯನ. ತಕ್ಕೊಳ್ಳ ಪುರುಷನೀನಾಗಿರುವೆ ಮೂಡ, ತಪ್ಪದು ನಿನಗೆ ಘೋರ ಶಿಕ್ಷೆಯು ಅನವರತ. ಈ ಕಳ್ಳನಂ ಎಳೆದೊಯ್ದು ಕತೆ ಬಿಡಿ, ಹೇಳ್ಕೊಳ್ತೀರಿ, ಯಾಕೆ ಹೇಳ್ತೀರಾ? ಈ ಕಳ್ಳನಂ ಎಳೆದೊಯ್ದು ಕಂಚಿತ್ತು ದಯ ತೋರದೆ ಕತ್ತರಿಸಿ ಬಲಗೈ ಬಲಗಾಲನು ಕಟುಕರೆ. ಈ ಕೂಡಲೇ ಇದನ್ನು ಎಳೆದುಕೊಂಡು ಹೋಗಿ ಸುಡುವ ಬಂಡೆ ಮೇಲೆ ಮಲಗಿಸಿ ಬಲಗೈ ಬಲಗಾಲನ್ನು ಕತ್ತರಿಸಿ ಎಡಗೈ ಈತನನ್ನು. ಖಂಡಿತ ಮೋಸ ಪ್ರಭು, ನಾನು ಕಳ್ಳನಲ್ಲ. ನನ್ನ ಮಾತನ್ನು ನಂಬಿ ಸ್ವಾಮಿ. ಅಪ್ಪಣೆ ಮಹಾಪ್ರಭು. ಕಾದ ಬಂಡೆ ಮೇಲೆ ಎಡಗೈ ಈತನನ್ನು ಹೇಳ್ಕೊಬಾರ. ದಾಕ್ಷರ